ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಇನ್ನು ಯಾರೇ ಆಗಿರ್ಬೋದು, ಅವರ ಬರ್ತ್ಡೇ ಇದ್ದರೆ ನಾವು ಕೇಕ್ ಕಟ್ ಮಾಡಿ ಅವರಿಗೆ ವಿಶ್ ಮಾಡ್ತೀವಿ ಅಥವಾ ಡೈರೆಕ್ಟಾಗಿ ನಾವು ಹ್ಯಾಪಿ ಬರ್ತ್ಡೇ ಅಂತೇಳಿ ವಿಶ್ ಮಾಡ್ತೀವಿ. ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಯಾರ್ದಾದ್ರೂ ಬರ್ತ್ಡೇ ಇದ್ದರೆ ಅವರಿಗೆ ನೀವು ಸ್ಪೆಷಲ್ ಆಗಿ ವಿಶ್ ಮಾಡುವುದು ಹೇಗೆ? ಸೊ ಅಂದರೆ ಈಗ ಅವರ ಹೆಸರು ಇರುತ್ತಲ್ಲ, ಅವರ ಹೆಸರಿನ ಮೇಲೆ ಕೇಕ್ ಕಟ್ ಮಾಡುವುದರ ಜೊತೆಗೆ ಅವರ ಹೆಸರಿನ ಮೇಲೆ ಬರ್ತ್ಡೇ ಸಾಂಗ್ ಕ್ರಿಯೇಟ್ ಮಾಡಿ ನಾವು ಸರ್ಪ್ರೈಸ್ ಕೊಡುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದುವರೆಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೀವು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯವರ ಬರ್ತ್ಡೇ ಇದ್ದರೆ ಸೊ ಅವರ ಹೆಸರ ಮೇಲೆ ನೀವು ಬರ್ತ್ಡೇ ಸಾಂಗನ್ನು ಕ್ರಿಯೇಟ್ ಮಾಡಬೇಕಂದ್ರೆ ಸೊ ನಾನಿಲ್ಲಿ ಈ ಒಂದು ವೆಬ್ಸೈಟ್ನ ತೋರಿಸ್ತಾ ಇದ್ದೀನಿ ನೋಡಿ, onebirthday.com ಅಂತ ಈ ಒಂದು ವೆಬ್ಸೈಟ್ಗೆ ಹೋಗಿ. ಫ್ರೆಂಡ್ಸ್, ನೀವು ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ ನಂತರ ಇಲ್ಲಿ onebirthday.com ಅಂತ ಸರ್ಚ್ ಮಾಡಿ. onebirthday.com ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಮೊದಲನೇ ವೆಬ್ಸೈಟ್ ಬರುತ್ತಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಫೈಂಡ್ ಯುವರ್ ನೇಮ್ ಅಂತಿದೆಯಲ್ಲ, ಇಲ್ಲಿ ನೀವು ಯಾರ ಹೆಸರಿನ ಮೇಲೆ ಬರ್ತ್ಡೇ ಸಾಂಗನ್ನು ಕ್ರಿಯೇಟ್ ಮಾಡಬೇಕಂತ ಅಂದ್ಕೊಂಡಿದ್ದೀರಲ್ಲ ಅವರ ಹೆಸರನ್ನು ಇಲ್ಲಿ ನೀವು ಟೈಪ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನನ್ನ ಹೆಸರನ್ನು ನಾನು ಟೈಪ್ ಮಾಡಿದ್ದೀನಿ. ಫ್ರೆಂಡ್ಸ್, ನೀವು ಇಲ್ಲಿ ಹೆಸರನ್ನು ಟೈಪ್ ಮಾಡಿದ ನಂತರ ಇಲ್ಲಿ ಪಕ್ಕದಲ್ಲಿ ಸರ್ಚ್ ಬಟನ್ ಇದೆಯಲ್ಲ, ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಸರ್ಚ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ನಿಮಗೆ ಮತ್ತೆ ಈ ರೀತಿಯಾಗಿ ತೋರಿಸುತ್ತೆ. ಸೊ ನೀವು ಯಾವ ಹೆಸರನ್ನು ಇಲ್ಲಿ ಟೈಪ್ ಮಾಡಿದಿರಲ್ಲ ಆ ಒಂದು ಹೆಸರು ಇಲ್ಲಿ ಕೆಳಗಡೆ ತೋರಿಸುತ್ತೆ. ಯೆಲ್ಲೋ ಕಲರ್ ಅದರ ಮೇಲೆ ಹೈಲೈಟ್ ಆಗಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾಗೆ ಈ ರೀತಿಯಾಗಿ ಬರುತ್ತೆ. ಸೊ ನೀವು ಯಾರ ಹೆಸರನ್ನು ನೀವಿಲ್ಲಿ ಎಂಟರ್ ಮಾಡಿರ್ತೀರಲ್ಲ ಆ ಎಂಟರ್ ಮಾಡಿರ್ತಕ್ಕಂಥ ಹೆಸರಿನ ಮೇಲೆ ಇಲ್ಲಿ ರಿಂಗ್ ಟೋನ್ ಕ್ರಿಯೇಟ್ ಆಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ನಿಮಗೆ 5 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಪ್ಲೇ ಬರ್ತ್ಡೇ ಸಾಂಗ್, ಡೌನ್ಲೋಡ್ ಸಾಂಗ್, ಇಮೇಲ್ ಸಾಂಗ್ ನೌ, SMS, ಟೆಕ್ಸ್ಟ್, ವಾಟ್ಸಪ್, ಫೇಸ್ಬುಕ್, ಟ್ವೀಟ್ ದಿಸ್ ಬರ್ತ್ಡೇ ಸಾಂಗ್ ಅಂತ ಒಂದು 5 ಆಪ್ಷನ್ ಇದೆಯಲ್ಲ. ಸೊ ನೀವು ಕ್ರಿಯೇಟ್ ಮಾಡಿರ್ತಕ್ಕಂಥ ಸಾಂಗನ್ನು ನೀವು ಇಲ್ಲಿ ಪ್ಲೇ ಮಾಡಬೇಕಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಿ, ಈ ಒಂದು ಸಾಂಗು ಪ್ಲೇ ಆಗುತ್ತೆ. ಸೊ ನೀವು ಇಲ್ಲಿ ಕೇಳ್ತಾ ಇರ್ಬೋದು, ಈ ಒಂದು ಸಾಂಗ್ ಕ್ರಿಯೇಟ್ ಆಗಿರೋದು ಬರ್ತ್ಡೇ ಸಾಂಗು. ಸೊ ನೀವು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಸಾಂಗ್ ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಈ ಒಂದು ಸಾಂಗ್ ಡೌನ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ಇದನ್ನು ನೀವು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಬೇಕಂದ್ರೆ ಇಮೇಲ್ ಮುಖಾಂತರ ಕೂಡ ನೀವು ಶೇರ್ ಮಾಡ್ಬೋದು. ಟ್ವಿಟ್ಟರ್, ಫೇಸ್ಬುಕ್, SMS ಮುಖಾಂತರ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ನಿಮ್ಮ ಫ್ರೆಂಡ್ಸ್ ಬರ್ತ್ಡೇ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರದೇ ಬರ್ತ್ಡೇ ಇದ್ದರೆ ಸೊ ಅವರ ಹೆಸರಿನ ಮೇಲೆ ಒಂದು ರಿಂಗ್ ಟೋನ್ ಕ್ರಿಯೇಟ್ ಮಾಡಿ ಅವರಿಗೆ ಬರ್ತ್ಡೇ ಸರ್ಪ್ರೈಸನ್ನು ನೀವು ಕೊಡಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.